ಸದ್ದಿಲ್ಲದೆ ಜನರ ರಕ್ತ ಹೀರುತ್ತಿವೆ ಟ್ರೆಂಡಿಂಗ್ ಆ್ಯಪ್ಸ್. ಆಮಿಷ ತೋರಿಸಿ ಸೆಳಿತಾರೆ, ಆನ್ಲೈನ್ನಲ್ಲೇ ದುಡ್ಡು ಎಗರಿಸ್ತಾರೆ. ಯುವಕರನ್ನ ಆತ್ಮಹತ್ಯೆಗೆ ನೂಕುವ ದಂಧೆಯೇ ಈ ಟ್ರೆಂಡಿಂಗ್ ಆ್ಯಪ್ಸ್. ಹೌದು ವೀಕ್ಷಕರೇ, ಟ್ರೆಂಡಿಂಗ್ ಗ್ಯಾಪ್ ಎಂಬ ಹೆಸರಿನ ಕೆಲವು ವಿದೇಶಿ ಆ್ಯಪ್ಗಳು ಸದ್ದಿಲ್ಲದೆ ಜನರ ರಕ್ತ ಹೀರುವ ಭೂತಗಳಾಗಿವೆ. ಅನೇಕ ಪಟ್ಟಣಗಳಲ್ಲಿ ಜನರಿಗೆ ಶ್ರಮವಿಲ್ಲದ ಹಾಗೂ ಕಡಿಮೆ ಸಮಯದಲ್ಲಿ ಹಣ ಸಂಪಾದನೆ ಮಾಡಿ ಕೊಡ್ತೇನೆ ಎಂದು ಆಮಿಷ ತೋರಿಸಿ ಅವರನ್ನು ಪಾಪದ ಅಗ್ನಿಕುಂಡಕ್ಕೆ ತಳ್ಳುವ ಕೆಲವು ಏಜೆಂಟ್ಗಳು ಅದೆಷ್ಟೋ ಅಮಾಯಕರ ಯುವಕರನ್ನ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಸಿ ಅವರನ್ನು ಆತ್ಮಹತ್ಯೆಗೆ ದೂಡುವ ದಂಧೆ ನಡೀತಾ ಇದೆ. ಮೊದಲು ಈ ಏಜೆಂಟ್ಗಳು 1,00,000 ಹಾಕಿ ನಾವು ಅದನ್ನು ಡಬಲ್ಗೆ ವರ್ಗಾಯಿಸಿ ಆನ್ಲೈನ್ ಟ್ರೆಂಡಿಂಗ್ ಮಾಡಿ ದಿನಕ್ಕೆ 10,000ರಿಂದ 15,000 ಬರೋ ಹಾಗೆ ನಿಮ್ಮ ದುಡ್ಡು ಈ ಟ್ರೆಂಡಿಂಗ್ ಆ್ಯಪ್ ಮೂಲಕ ದುಡ್ಡು ಮಾಡಿ ಅದರಲ್ಲಿ 5% ಕಂಪ್ನಿ ತಗೊಳುತ್ತೆ, 25% ನಿಮಗೆ ಉಳಿಸಿದಂತೆ. ರಿಟೇಕ್ 25% ನಿಮಗೆ ಉಳಿದಂತೆ ನಾವು 1 ತಿಂಗಳಲ್ಲಿ 2,00,000 ಕೊಡ್ತೀವಿ ಅಂತಾರೆ. 1 ತಿಂಗಳಲ್ಲಿ 2,00,000 ಕೊಡ್ತಾರೆ. ನಂತರ 2,00,000 ಹಾಕಿ ನಾವು 4,00,000 ಕೊಡ್ತೀವಿ ಅಂತ ಹೇಳ್ತಾರೆ. ಹೀಗೆ 1-2 ಸಾರಿ ದುಡ್ಡು ಕೊಟ್ಟು ಕೊನೆಗೆ ಒಟ್ಟಿಗೆ 20,00,000 ಹಾಕಿ 1 ತಿಂಗಳಲ್ಲಿ 40-50 ಲಕ್ಷ ಮಾಡಬಹುದು ಎಂದು ಆಸೆ ಹುಟ್ಟಿಸಿ ಕೊನೆಗೆ ಕಂಪನಿ ಮುಚ್ಚಿ ಹೋಯಿತು, ದುಡ್ಡು ಹೋಯಿತು ಅಂತ ಹೇಳಿ ಹೀಗೆ ಜನರನ್ನು ಮೋಸ ಮಾಡುವ ದಂಧೆ ಅನೇಕ ಪಟ್ಟಣಗಳಲ್ಲಿ ಯಾರ ಭಯವಿಲ್ಲದೆ ನಡೀತಾ ಇದೆ. ಮೋಸ ಹೋದ ವ್ಯಕ್ತಿ ಏಜೆಂಟ್ಗೆ ನಾನು ನಿನಗೆ ದುಡ್ಡು ಕೊಟ್ಟಿದ್ದೀನಿ, ನನಗೆ ನನ್ನ ದುಡ್ಡು ಕೊಡು ಅಂತ ಕೇಳಿದ್ರೆ ನಾನು ಕಂಪ್ನಿಗೆ ದುಡ್ಡು ಹಾಕಿದ್ದೀನಿ, ಕಂಪ್ನಿ ಮುಚ್ಚೋಯ್ತು, ನಾನೇನು ಮಾಡಲಿ ಅಂತ ಉಡಾಫೆ ಉತ್ತರ ನೀಡ್ತಾನೆ. ಇದರಿಂದ ಅನೇಕ ಜನರು ಆತ್ಮಹತ್ಯೆಗೆ ಯತ್ನಿಸಿದ ಉದಾಹರಣೆಯೂ ಉಂಟು. ಜನರೇ ಎಚ್ಚರದಿಂದ ಇರಿ, ಯಾವುದೇ ಹಣದ ಆಮಿಷಕ್ಕೆ ಸಿಲುಕಿ ಜೀವನ ಹಾಳು ಮಾಡಿಕೊಳ್ಬೇಡಿ. ಇಂತಹ ಕಾನೂನು ಬಾಹಿರವಾದ ಚಟುವಟಿಕೆಗಳಲ್ಲಿ ಭಾಗಿಯಾಗದಿರಿ. ಈ ಬಗ್ಗೆ ಪಟ್ಟಣಗಳಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಹಾಗೂ ಇಂತಹ ಜನರು ಜೀವ ಇರುವ ಜಾಲವನ್ನು ಬೇರು ಸಮೇತ ಕಿತ್ತು ಹಾಕಬೇಕು. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಾಗಿದೆ. ರೊಕ್ಕ ಕೊಡತ್ನ ಆಗೈತಲ್ಲ ತಡಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಗೋಸಿದಪ್ಪ. ಎಲ್ಲಿಯವರು? ನಾವು ಶಿರೂಪದವರು. ನಿಮ್ಮದು ಏರಿಯಾ ಎಲ್ಲ ತಿಳ್ಕೊಂಡಿವಿ, ಎಲ್ಲ ನೋಡ್ಕೊಂಡು ನಾವು ಏನು ಅಂತಂತ ಗೊತ್ತಾಗುತ್ತೆ. ನಿಮ್ಮ ಹೆಸರು? ನಾವು ಇದಕ್ಕೆ ಸಂಬಂಧ ಇಲ್ಲ. ಹೆಸರು ಹೇಳು. ನನ್ನ ಹೆಸರು ರಂಗನಾಯ್ಕ. ನನಗೆ ನಾನು ಆತ ಎಂದು ಹಾಕಿದಾಗ್ಲಿದ್ದು ಇವತ್ತವರೆಗೆ ಬೇಡ ಅಂತೇಳಿ ಹೇಳ್ಕೊಂತ. ಏನು ಬೇಡ ಅಂತ? ಹಾಕ್ಬೇಡ, ಹುಷಾರಿರು. ನಾನು 30 ಲಕ್ಷ ಕಳ್ಕೊಂಡು ಹಾಕಿ ಜಲಾಲಿ ಹೇಳು. 30 ಲಕ್ಷ ಅಲ್ಲಿ ನಿನಗೆಲ್ಲ ನಾನು ಬೇರೆ ಬೇರೆ ಕಂಪ್ನಿಗೆ ಹಾಕ್ಬೇಡ, ಹುಷಾರು, ಚಲೋ ಹೊತ್ನಾಗ ಬಾಳೆ ಮಾಡ್ಕೊಂತೀನಿ ಅಂತ ಹೇಳ್ಕೊಂತ. ಬಾಂಡ್ನಾಗ ಸಹಿ ಅಂದ್ರೆ ಸರಿ, 1 ನಿಮಿಷ ಸರ್. ಇನ್ನ ರೊಕ್ಕ ಕೊಟ್ಟಿದ್ದಿಲ್ಲ ಸರ್. 1 ನಿಮಿಷ ಸರ್, 1 ನಿಮಿಷ. ಇನ್ನು ಇವತ್ತು ಸೂರಿಟಿ ಹಾಕಿದ್ರೆ ನಾಳೆಲಿಂದ ರೊಕ್ಕ ಕೊಡೋದಿತ್ತು. ನಮ್ಗೆ ಹೇಳಿ ಕೊಟ್ಟಿಲ್ಲ ಸರ್. 1 ನಿಮಿಷ ಸರ್, 1 ನಿಮಿಷ ಸರ್. ನಾವ್ಯಾರು ಆತವ್ರು ನಮಗೆ ಪರಿಚಯ ಇಲ್ಲ. ನಾನು ರಾಯಚೂರಿಗೆ ಹೋಗ್ತಿದ್ದೆ, ಈತ ನನ್ನ ಗಾಡಿ ಬಂದ ಮಾನ್ಯ ವಿವೇಚನ ಅಂತ. ನಾನು ಹಾಲು ಚೇಂಜ್ ಮಾಡಿಸ್ತಿದ್ದೆ, ಗಾಡಿ ಅದು ಹಾಲು ಚೇಂಜ್ ಮಾಡಿಸ್ತಿದ್ದಲ್ಲ ಸರ್. ಅದರಲ್ಲಿ ಅವಾಗ ಇವ್ರೇನು ಮಾಡಿದ್ರು, ಬಾಂಡ್ ವರ್ಷ ಬಂದರು. ಅಣ್ಣ ನೀವು ಸೂರಿಟಿ ಹಾಕೋಣ ಅಂದರು. ನಾನು ಏನು ನನಗೆ ಸಂಬಂಧ ಇಲ್ಲ ಬಂದು, ಇಲ್ಲ ನಾನು ನೀನು ಕೊಡೋದಲ್ಲ ತಾಮದಲ್ಲಿ ಹಾಕೋಣ ಹಾಕಿದೆ. ಆದರೆ ರೊಕ್ಕ ಕೊಡೋ ಕೂಡ ನನಗೆ ಹೇಳಿಲ್ಲ, ಕೊಟ್ಟಿಲ್ಲ. ಕೇಳಪ್ಪ, ಓದ್ಲಾರಂಗೆ ನೀವು ಓದಿ ನಾನು ರೊಕ್ಕ ಕೊಡೋ ಹೇಳಿಕೊಡಪ್ಪ ಅಂತ ಹೇಳಿ ಆತ ನಮ್ಗೆ ಹೇಳಿಲ್ಲ. ಅಲ್ಲ ನೀನು ಈ ಅಕೌಂಟ್ ಹಾಕೋ ನನಗೆ ಏನು ಹೇಳಿ ಅಕೌಂಟ್ಗೆ ಹಾಕಿನ ಅಂತ ಇಲ್ಲ. ಮುಂದೆ ಮಾತಾಡಿ. ಕಂಪ್ನಿ ಯಾವ್ದು ನಿಮ್ದು? ಸರ್ ನಮ್ದು ಕಂಪ್ನಿ ಬಂದ್ಬಿಟ್ಟು ನಾವು ಸ್ಪೋರ್ಟ್ಸ್ನಾಗ ದುಡ್ಡು ಹಾಕ್ಸಿದ್ವಿ. ಯಾವ ಕಂಪ್ನಿ ನಿಮ್ದು? ನಮ್ದು ಇದು ಸರ್, ಮೊನ್ನೆ ರಾಯಚೂರ ಗಲಾಟೆ ಆಯ್ತಲ್ಲ ಸರ್. ಏನದು ಕಂಪ್ನಿ ಹೆಸರು ಏನು? ಸರ್ ಸಿಡ್ರಾ ಕಂಪ್ನಿ ಅಂತ ಹೇಳಿ. ಸಿಡ್ರಾ ಕಂಪ್ನಿಯಾ? ಅಂದ್ರೆ ಏನದು? ಅಂದ್ರೆ ಏನ್ ಪರ್ಪೋಸ್? ಕೊಡ್ತೀವಿ. ಏನ್ ಪರ್ಪೋಸ್ ಅದು? ಸರ್ ಇವರು 1 ಲಕ್ಷ ಹಾಕಿದ್ರೆ
1 ಲಕ್ಷ ಹಾಕಿದ್ರೆ ಇವ್ರಿಗೆ 2 ಲಕ್ಷ ಬರುತ್ತೆ. ಹ್ಮ್ ಅದರಂತದ್ದು ಇವ್ರಿಗೆ ಫಸ್ಟ್ 1 ಲಕ್ಷ 1 ಲಕ್ಷ ಹಾಕಿದ್ರೆ 2 ಲಕ್ಷ ರೂಪಾಯಿ ಬರ್ತಾರ ಕೇಳ್ರಿ ಅಲ್ಲ ಅಲ್ಲಿ ನೀವು ಮಾತಾಡ್ರಿ ನೀವೇನು ಹಾ ಮಾತಾಡ್ರಿ. ಓಕೆ 1 ಮಾತಾಡಿ ಲಕ್ಷ 20,000 ಹಾಕಿರು. ಹ್ಮ್ ಹಾಕಿದ್ಮೇಲೆ ಏನ್ ಮಾಡಿದ್ರು ಸರ್ ಬಂತು ಚೆನ್ನಾಗೈತೆ ಮತ್ತೆ ಒಂದು 5 ಲಕ್ಷ ಹಾಕ್ತಂದ್ರು. ಹ್ಮ್ 5 ಲಕ್ಷ ಹಾಕಿರು 7,75,000 ರೂಪಾಯಿ ಬಂತು. ಹ್ಮ್ ಆಮೇಲೆ 13 ಲಕ್ಷ ಹಾಕಿರು. ಹ್ಮ್. ಅವಾರ್ಡ್ ಡೆಡ್ ಆಯ್ತು. 13 ಲಕ್ಷ ಹಾಕಿದ್ರು ಈಗ ಇಲ್ಲ ಅಂತಿಲ್ಲ. ನಾ ಕೊಡಕಲ್ಲ ಅಂದಿಲ್ಲ. ನಾನು ಹೇಳ್ತೀನಿ ಬೇರೆ ಕಂಪ್ನಿ ಇಟ್ಕೊಂಡಿನಪ್ಪ ನೀನು 3 ತಿಂಗಳು ನನ್ನ ಜೊತೆಗೆ ಕೂತ್ಗ ಎಲ್ಲಿಗೆ ಹೋಗ್ಬೇಡ. 3 ತಿಂಗಳು ನನ್ನ ಜೊತೆಗೆ ಕೂತ್ಗ ನಾನು ನಿನ್ನ ರೊಕ್ಕ ಎಲ್ಲ ಮುಟ್ಸಿ ಹೋಗ್ತಾ ಅಂತ ಹೇಳ್ತಾರೆ. ನಿಮ್ದು ಏನೈತಲ್ಲ 23 ಲಕ್ಷ ರೂಪಾಯಿ ನೀವು ಬರೋಕಂತೀಯಲ್ಲ, ಹ್ಮ್ ನನ್ನ ಲೆಕ್ಕ ಪ್ರಕಾರ 16 ಲಕ್ಷ ಬರ್ಬೇಕು. ಹೆಂಗ ಅಂದ್ರೆ ಅಂತ ಕೇಳ್ರಿ. ಹ್ಮ್. ಒಂದು 7,75,000 ರೂಪಾಯಿ ಇದು ಮುಟ್ಟೈತೆ, ಒಂದು 3,75,000 ರೂಪಾಯಿ ಮುಟ್ಟೈತೆ. ಹ್ಮ್ ಎಷ್ಟಾಯ್ತು ಅವಾಗ? 10 ಲಕ್ಷ ಆಯ್ತು. ಹೌದಾ? ನಾತಾಗ 1 ಲಕ್ಷ ಸಾಲ ಇಸ್ಕೊಳ. ಹಾ, ಅದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೆ ಅಲ್ಲ ಸಪ್ರೇಟ್ ಕೊಟ್ಟಿನ ಅಂತ ಸಾಲ. ಅಲ್ಲ ನೀನ್ ನನಗೆ ಹೇಳ್ತು 10,000 ಬಡ್ಡಿ ಕೊಟ್ಟು 1 ಲಕ್ಷ ಸಾಲ ಕೊಡು ಸರ್ ಅಂತ. ನನಗೆ ಕಂಪ್ನಿನ ಸಂಬಂಧ ಇಲ್ಲ, ನಾನು ಫೈನಾನ್ಸ್ ಮಾಡಲ್ಲ. ನೀವೇನ್ ಫೈನಾನ್ಸ್ ಮಾಡ್ತೀರಿ? ನಮ್ದಿಲ್ಲ ಫೈನಾನ್ಸ್ ಅಂತಲ್ಲ, ಇಸ್ಕೊಡು ಅಂದ ಇಸ್ಕೊಡು ಅಂತ. 10 ರೂಪಾಯಿ ಬಡ್ಡಿ ಕೊಟ್ಟಿದ್ದಾರೆ. ಫೈನಾನ್ಸ್ ನೊಳಗ 10 ರೂಪಾಯಿ ಬಡ್ಡಿ ಕೊಡ್ತಾರೆ ಯಾರು? 10 ರೂಪಾಯಿ ಬಡ್ಡಿ ಎಲ್ಲ ನಾನು ಹೇಳ್ತಿರೋದು. ಎಷ್ಟು ಜನ ಬಡ್ಡಿ ಆಗ್ಲಿ ನನಗೆ 1 ಲಕ್ಷ ಇಸ್ಕೊಡು ಅಂತ. ಅಲ್ಲ ಎಷ್ಟು ಜನ ಬಡ್ಡಿ ಆಗ್ಲಿ ನನಗೆ 1 ಲಕ್ಷ ಇಸ್ಕೊಡು ಅಂತ. ಆಯ್ತು ಸರ್ ಇಸ್ಕೊಡ್ತೀನಿ. ಈಗ ಅದು 2 ತಿಂಗಳು ಬಡ್ಡಿ ಕೊಟ್ಟಿಲ್ಲ. ಸರ್ ನಿನ್ನೆ ಮೊನ್ನೆ ಬಂದಿದ್ರು, ಅಣ್ಣ ಹೆಂಗ್ ಮಾಡ್ತೀಯಣ್ಣ ಅಂತ. ನಾನು 3 ತಿಂಗಳು ಟೈಮನ್ನು ಕೊಟ್ಟು ರೊಕ್ಕ ಬರ್ತದೆ. ಇಲ್ಲ 3 ತಿಂಗಳು ಟೈಮ್ ಕೊಡಕ್ಕಲ್ಲ ಅಂದ್ರೆ ಒಂದು 5 ಲಕ್ಷ ಹಾಕಪ್ಪ, ದಿನ ಒಂದು 30,000 ರೂಪಾಯಿ ಬರಂಗ್ ಮಾಡ್ಕೊಂಡು ಎಲ್ಲಿವರೆಗೆ ಬರ್ತಾಣ ಅಂತ. ನಿಂದು 23 ಲಕ್ಷ, ಇದೊಂದು 5 ಲಕ್ಷ 22 ಲಕ್ಷವರೆಗೆ ಬರುತ್ತೆ. ಅಲ್ಲಿವರೆಗೆ ತಡೆಯಂಗಿದ್ರೆ ತಗೊಂಬ ರೊಕ್ಕ, ಇದು ಬೇಡಪ್ಪ ಅಂತ ಹೇಳಿದೆ. ಆಯ್ತಣ್ಣ ತರ್ತೀನಿ ಅಂತ. ಸರಿ ಬಿಡಪ್ಪ ಅಂತ ಪರ್ಸನ್ ಕರ್ಕೊಂಡು ಬರಪ್ಪ ಅಂತಂದೆ. ಅಂತ ಪರ್ಸನ್ನೇ ಕರ್ಕೊಂಡ್ ಬಂದೆ. ಪರ್ಸನ್ ಪರಿಚಯ ಮಾಡಿಸಿರೋದು ನಮಗೆ. ಈಗ ಮೊದ್ಲು ಕೊಟ್ಟಿರೋ ದುಡ್ಡು ಹೆಂಗ? ಯಾರು ಅವ್ರು ಮೊದಲೆಲ್ಲ ಪರ್ಸನ್ ಕಳಿತ ಕೊಟ್ಟಿದ್ರೆ ಪರ್ಸನ್ ಕಳಿದಾನೆ ಇವ್ರು ಮುಡ್ಸಿದ್ವಿ. ಅಲ್ಲ ಈಗ ಮೊದ್ಲು ದುಡ್ಡು ಕೊಟ್ಟಿದಾರ ಅವ್ರು? ನಾವು ಮುಡ್ಸಿದ್ವಿ ಸರ್. ಅಷ್ಟು ಮುಡ್ಸಿದ್ರ? ಸರ್ ಮುಡ್ಸಿದ್ವಿ. 3 ಐಟಮ್ ಹಾಕ್ಯಾಡಣ ಅಂತ. 1 ಐಟಮ್ ಮುಡ್ಸ್ಕೊಂಡ. ಒಂದ್ಸರಿ ಕೇಳಿಲ್ಲ ನೋಡ್ರಿ ಸರ್, ಇವತ್ತು ನಾನು ಏನ್ ಹೇಳಿನ್ ಗೊತ್ತಾ? ನನಗೆ ಆಲ್ರೆಡಿ ನನ್ನ ಫ್ರೆಂಡ್ ಫೋನ್ ಮಾಡಿದ, ಹೇಳಿನ್ ಕೇಳು.